ಎಲ್ಲರಿಗೂ ಜೈ ಜಿನೇಂದ್ರ. ಒಬ್ಬ ಮಹಿಳೆ ರಾಜ್ಯವನ್ನು ಯಶಸ್ವಿಯಾಗಿ ಆಡಳಿತ ನಡೆಸಬಹುದೇ? ಇದು ಇತಿಹಾಸದಲ್ಲಿ ಅನೇಕ ಬಾರಿ ಕೇಳಲ್ಪಟ್ಟ ಪ್ರಶ್ನೆ. ಆದರೆ ಸುಮಾರು 500 ವರ್ಷಗಳ ಹಿಂದೆ ಒಬ್ಬ ಮಹಾನ್ ರಾಣಿ ತನ್ನ ಧೈರ್ಯ, ಬುದ್ಧಿವಂತಿಕೆ ಹಾಗೂ ಸೋಲೊಪ್ಪದ ಮನೋಭಾವದಿಂದ ಈ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರ ನೀಡಿದರು. ಅವಳು ಯಾರೆಂದರೆ ಜೈನ ವೀರ ಮಹಿಳೆ ರಾಣಿ ಚೆನ್ನಭೈರಾದೇವಿ. ಚೆನ್ನಭೈರಾದೇವಿಯವರು 16ನೇ ಶತಮಾನದಲ್ಲಿ ಆಡಳಿತ ನಡೆಸಿದ ಶಕ್ತಿಶಾಲಿ ಮತ್ತು ದೂರದೃಷ್ಟಿಯ ರಾಣಿ. ಅವರು ಗೇರುಸೊಪ್ಪೆ ರಾಜ್ಯದ ಆಡಳಿತಗಾರ್ತಿಯಾಗಿದ್ದರು. ಇಂದಿನ ಉತ್ತರ ಕನ್ನಡ ಜಿಲ್ಲೆಯ ಭಾಗಗಳಲ್ಲಿ ಅವರ ರಾಜ್ಯ ವಿಸ್ತರಿಸಿತ್ತು. ಆ ಕಾಲದಲ್ಲಿ ಮಹಿಳೆಯರು ಆಡಳಿತ ನಡೆಸುವುದು ಬಹಳ ಅಪರೂಪ. ಆದರೆ ಚೆನ್ನಭೈರಾದೇವಿಯವರು ತಮ್ಮ ಜ್ಞಾನ, ಧೈರ್ಯ ಮತ್ತು ನಾಯಕತ್ವದಿಂದ ಸುಮಾರು 54 ವರ್ಷಗಳ ಕಾಲ ಯಶಸ್ವಿಯಾಗಿ ರಾಜ್ಯವನ್ನು ಆಡಳಿತ ನಡೆಸಿದರು. ಇದು ಅವರ ಅಸಾಧಾರಣ ಸಾಮರ್ಥ್ಯದ ಸಾಕ್ಷಿಯಾಗಿದೆ. ಚೆನ್ನಭೈರಾದೇವಿಯವರ ಆಡಳಿತದಲ್ಲಿ ಕರಿಮೆಣಸಿನ ವ್ಯಾಪಾರ ಬಹಳ ಪ್ರಸಿದ್ಧವಾಗಿತ್ತು. ಆ ಕಾಲದಲ್ಲಿ ಕರಿಮೆಣಸನ್ನು ಕಪ್ಪು ಬಂಗಾರ ಎಂದು ಕರೆಯಲಾಗುತ್ತಿತ್ತು. ಅವರ ರಾಜ್ಯದಲ್ಲಿ ಉತ್ಪಾದನೆಯಾಗುತ್ತಿದ್ದ ಕರಿಮೆಣಸು ವಿಶ್ವದ ಅನೇಕ ದೇಶಗಳಿಗೆ ರಫ್ತು ಆಗುತ್ತಿತ್ತು. ಅನೇಕ ವಿದೇಶಿ ವ್ಯಾಪಾರಿಗಳು ಗೇರುಸೊಪ್ಪೆ ರಾಜ್ಯಕ್ಕೆ ಬರುತ್ತಿದ್ದರು. ಅದರ ಪರಿಣಾಮವಾಗಿ ರಾಜ್ಯವು ಆರ್ಥಿಕವಾಗಿ ಬಹಳ ಶ್ರೀಮಂತವಾಯಿತು. ಈ ಕಾರಣದಿಂದಲೇ ಚೆನ್ನಭೈರಾದೇವಿಯವರಿಗೆ ರೈನಾದ ಪಿಮಂಟ ಮತ್ತು ಪೆಪ್ಪರ್ ಕ್ವೀನ್ ಎಂಬ ಹೆಸರನ್ನು ನೀಡಲಾಯಿತು. ಆದರೆ ಅವರು ಕೇವಲ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿದ ರಾಣಿ ಮಾತ್ರವಲ್ಲ, ಅವರು ಜನರ ಕಲ್ಯಾಣಕ್ಕೆ ಹೆಚ್ಚಿನ ಮಹತ್ವ ನೀಡಿದ ಒಬ್ಬ ಉತ್ತಮ ಆಡಳಿತಗಾರ್ತಿಯೂ ಆಗಿದ್ದರು. ಅವರ ಆಡಳಿತದಲ್ಲಿ ನ್ಯಾಯ, ಶಾಂತಿ ಮತ್ತು ಸಮೃದ್ಧಿ ಕಂಡುಬಂದಿತು. ಪ್ರಜೆಗಳ ಸುಖ ಮತ್ತು ಸುರಕ್ಷತೆ ಅವರಿಗೆ ಅತ್ಯಂತ ಮುಖ್ಯವಾಗಿತ್ತು. ವಿಶೇಷವಾಗಿ ಜೈನ ಧರ್ಮದ ಬೆಳವಣಿಗೆಗೆ ಅವರು ಹೆಚ್ಚಿನ ಸಹಕಾರವನ್ನು ನೀಡಿದರು. ಅನೇಕ ಜೈನ ಬಸದಿಗಳು ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಅವರು ಪ್ರೋತ್ಸಾಹ ನೀಡಿದರು. ಈ ಮೂಲಕ ಅವರು ಧರ್ಮ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ದೊಡ್ಡ ಕೊಡುಗೆಯನ್ನೇ ನೀಡಿದರು. ಅವರ ಜೀವನದಲ್ಲಿ ಸವಾಲುಗಳೇನು ಕಡಿಮೆ ಇರಲಿಲ್ಲ. ಅನೇಕ ಶತ್ರುಗಳು ಅವರ ರಾಜ್ಯವನ್ನು ಕಬಳಿಸಲು ಪ್ರಯತ್ನಿಸಿದರಾದರೂ ಅವರು ಎಂದಿಗೂ ಎದೆಗುಂದಲಿಲ್ಲ. ಅವರ ದೈವಭಕ್ತಿ, ರಾಷ್ಟ್ರಭಕ್ತಿ, ಕಾರ್ಯದಕ್ಷತೆ ಇವೆಲ್ಲವೂ ಅವರು ತಮ್ಮ ರಾಜ್ಯವನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗುವಂತೆ ಮಾಡಿತು. ತಮ್ಮ ಪ್ರಜೆಯ ಸುರಕ್ಷತೆಗೆ ಸದಾ ಕಾಳಜಿ ತೋರಿದ ಮಹಿಳೆಯಾಗಿದ್ದರು. ಇಂದು ನಾವು ಅವರ ಜೀವನವನ್ನು ನೋಡಿದಾಗ ಒಂದು ಮಹತ್ವದ ಸತ್ಯ ನಮಗೆ ತಿಳಿಯುತ್ತದೆ. ಅದೇನೆಂದರೆ ನಾಯಕತ್ವಕ್ಕೆ ಲಿಂಗವಿಲ್ಲ. ಧೈರ್ಯ, ಜ್ಞಾನ ಮತ್ತು ಸಂಕಲ್ಪ ಇದ್ದರೆ ಯಾರಾದರೂ ಮಹಾನ್ ನಾಯಕನಾಗಬಹುದು ಅಥವಾ ನಾಯಕಿ ಆಗಬಹುದು. ಇಂದು ನಾವು ಅವರ ಜೀವನದಿಂದ 3 ಮಹತ್ವದ ಪಾಠಗಳನ್ನು ಕಲಿಯಬಹುದು. ಮೊದಲನೆಯದು ಧೈರ್ಯ, ಎರಡನೆಯದು ದೂರದೃಷ್ಟಿ, ಮೂರನೆಯದು ಜನಸೇವೆಯ ಮನೋಭಾವ. ಈ 3 ಗುಣಗಳಿದ್ದರೆ ವ್ಯಕ್ತಿ ಮಾತ್ರವಲ್ಲ, ಸಂಪೂರ್ಣ ಸಮಾಜವೂ ಅಭಿವೃದ್ಧಿಯಾಗುತ್ತದೆ. ಬಂಧುಗಳೇ, ಇತಿಹಾಸವು ಕೇವಲ ಭೂತಕಾಲದ ಕಥೆಯಲ್ಲ, ಇತಿಹಾಸವು ಭವಿಷ್ಯಕ್ಕೆ ದಾರಿ ತೋರಿಸುವ ಬೆಳಕು. ಚೆನ್ನಭೈರಾದೇವಿಯವರ ಜೀವನವು ಅಂತಹದೇ ಬೆಳಕು. ಅವರು ನಮಗೆ ಹೇಳುತ್ತಾರೆ, ಭಯಪಡಬೇಡಿ, ಸವಾಲುಗಳಿಂದ ಹಿಂದೆ ಸರಿಯಬೇಡಿ, ಧೈರ್ಯದಿಂದ ಮುಂದೆ ಸಾಗಿರಿ. ಇನ್ನು ಕೊನೆಯದಾಗಿ ನಾನು ಹೇಳಬಯಸುವುದೇನೆಂದರೆ, ಚೆನ್ನಭೈರಾದೇವಿಯವರು ಕೇವಲ ಗೇರುಸೊಪ್ಪೆಯ ರಾಣಿ ಮಾತ್ರವಲ್ಲ, ಅವರು ಧೈರ್ಯದ ಪ್ರತೀಕ, ನಾಯಕತ್ವದ ಮಾದರಿ, ಕರ್ನಾಟಕದ ಹೆಮ್ಮೆ. 54 ವರ್ಷಗಳ ಆಡಳಿತ, ಅಜೇಯ ಸಂಕಲ್ಪ, ವಿದೇಶಿ ಶಕ್ತಿಗಳ ಮುಂದೆ ತಲೆಬಾಗದ ಮನಸ್ಸು ಇವೆಲ್ಲವೂ ಸೇರಿ ಒಂದು ಮಹಾನ್ ಇತಿಹಾಸವನ್ನೇ ನಿರ್ಮಿಸಿದೆ. ಅವರ ಜೀವನ ಇತಿಹಾಸದ ಪುಟಗಳಲ್ಲಿ ಮಾತ್ರವಲ್ಲ, ನಮ್ಮ ಹೃದಯಗಳಲ್ಲಿಯೂ ಸದಾ ಜೀವಂತವಾಗಿರುತ್ತದೆ. ಹಾಗೆಯೇ ಅವರು ಶತ್ರುಗಳ ಶಕ್ತಿಯನ್ನು ನೋಡಲಿಲ್ಲ, ತಮ್ಮ ಧೈರ್ಯವನ್ನು ನಂಬಿದರು. ಅವರು ಕೇವಲ ಯುದ್ಧ ಮಾಡಲಿಲ್ಲ, ಸ್ವಾಭಿಮಾನಕ್ಕಾಗಿ ಹೋರಾಡಿದರು. ಹೇಗೆ ಸಿಂಹ ಪಂಜರದಲ್ಲಿದ್ದರೂ ಸಿಂಹವೇ, ಕಾಡಲ್ಲಿದ್ದರೂ ಸಿಂಹವೇ, ಹಾಗೆಯೇ ಧೈರ್ಯವಿದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ ಎಂಬುದನ್ನು ನಮಗೆ ತೋರಿಸಿದ ಮಹಾನ್ ರಾಣಿ ಚೆನ್ನಭೈರಾದೇವಿಯವರು. ಇತಿಹಾಸದಲ್ಲಿ ಕೆಲವರು ಕೇವಲ ಬದುಕುತ್ತಾರೆ, ಆದರೆ ಕೆಲವರು ಇತಿಹಾಸವನ್ನೇ ನಿರ್ಮಿಸುತ್ತಾರೆ. ಹಾಗೆಯೇ ಅವಳ ಧೈರ್ಯವನ್ನು ನಮ್ಮ ಉಸಿರಾಗಿರಿಸೋಣ, ಅವಳ ಆತ್ಮಸ್ಫೂರ್ತಿಯನ್ನು ನಾವು ನಮ್ಮ ದಾರಿಯಾಗಿಸೋಣ ಎಂಬ ಮಾತನ್ನು ಹೇಳುತ್ತಾ ನನಗೆ ಅವಕಾಶವನ್ನು ಒದಗಿಸಿದ ನಿರಂಜನ ಲಹರಿಯವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಜಿನೇಂದ್ರ.